ಆವಿಷ್ಕರ್ತು ಕಾಮಂ ಸಿಂಚನೆ ಜ್ಞಾನ ಮಾರ್ಗಂ ವಂದ್ಯಂ ಚಂದ್ರೇಂದ್ರ ರುದ್ರದ್ಯುಮಣಿ ಫಣಿವಯೋ ನಾಯಕಾದ್ಯೇರಿಹಾದ್ಯ ಮಧ್ವಾಖ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತೋ ಮಾರುತಸ್ಯಾವತಾರಂ ಪಾತಾರಂ ಪಾರಮೇಷ್ಠ್ಯಂ ಪದಮಪವಿಪದಃ ಪ್ರಾಪ್ತುರಾಪನ್ನ ಪುಂಸಾಂ ಉದ್ಯದ್ವಿದ್ಯುತ್ ಪ್ರಚಂಡಾಂ ನಿಜರುಚಿನಿಕರೌ ವ್ಯಾಪ್ತಲೋಕಾವಕಾಶೋ ಬಿಭ್ರದ್ಭೀಮೋ ಭುಜೇಯೋऽಭ್ಯುದಿತದಿನಕರಾಭಾङ्गदाढ्य प्रकाण्डे वीर्योद्धार्यां गदाग्र्याम् अयमिह सुमतिं वायुदेवो विदध्यात् अध्यात्मज्ञानहेता यतिवरमहितो भूमिभूषामणिर्मे संसारोत्तापनित्योपशमत सदय स्नेह आसाम्बपूर प्रोद्यद्विद्यानवद्यद्युति मणिकिरण श्रेणि सम्पूरिताशः श्रीवत्साङ्काधिवासो चिततर सरल श्रीमदानन्दतीर्थ क्षीराम्बोधिर्विभिन्द्यात् भवतनभिमतं भूरि मे भूतिहेतुः मूर्धन्येष्टोऽञ्जलिर्मे दृढतरमिहते बध्यते बन्धपाशक्षेत्रे दात्रे सुखानां भजति भुवि भविष्यद्विधात्रे द्युभर्त्रे अत्यन्तं सन्ततं त्वं प्रतिशपथयुगे हन्त सन्तापभाजाम् अस्माकं भक्तिमेकां भगवत उत ते माधवस्याथ वायुः। ओ मुख्य प्राणने ನಾವು ತಲೆ ಮೇಲೆ ಕೈ ಇಟ್ಟುಕೊಂಡು ನಿನ್ನನ್ನ ಅನನ್ಯವಾದ ಭಕ್ತಿಯಿಂದ ಪ್ರಾರ್ಥಿಸ್ತೇವೆ, ಭಗವಂತನು ನಮಗೆ ಭಕ್ತಿ ಇರಲಿ ಅಂತ. ಹಿಂದಿನ ಪದ್ಯದಲ್ಲಿ ಭೂಮಿಯಲ್ಲಿ ನಿನ್ನನ್ನು ಯಾರು ಆರಾಧಿಸ್ತಾರೋ ಅಂಥವರ ಸಂಸಾರದ ಗಂಟನ್ನ ತೆಗೆಯುವವನು ನೀನು, ಅವರಿಗೆ ಆನಂದ ಕೊಟ್ಟು ನಡೆಸುವವನು ನೀನು, ಮುಂದಿನ ಚತುರ್ಮುಖನಾಗಿ ಮೆರೆಯುವವನು ಈಗ ಭಾರತಿಗೆ ಒಡೆಯ. ನಾನು ನನ್ನ ಈ ಎರಡು ಅಂಜಲಿಗಳನ್ನು ಬಂಧ ಮಾಡಿ ತಲೆ ಮೇಲಿಟ್ಟು ಬಿಗಿಯಾಗಿ ಜೋಡಿಸಿ ಕೇಳ್ಕೊಳ್ತೇನೆ. ಈ ಸಂಸಾರದ ಕಿರುಕುಳದಲ್ಲಿ ಬಳಲುತ್ತಿರುವ ನಮ್ಮನ್ನು ಅನುಗ್ರಹಿಸು, ಇಲ್ಲಿಂದ ಪಾರಾಗುವುದಕ್ಕೆ ಕರುಣೆ ತೋರು. ರಮೆಯರಸನಾದ ನಾರಾಯಣನಲ್ಲಿ ಮತ್ತು ವಾಯುದೇವನಾದ ನಿನ್ನ ಎರಡೂ ಪಾದಗಳಿಗೆ ತಲೆಯೊಡ್ಡಿ ಬೇಡುತ್ತೇನೆ. ನಿನ್ನಲ್ಲಿ ಮತ್ತು ಭಗವಂತನಲ್ಲಿ ಭಗವತ ಉತತೆ ಮಾಧವಸ್ಯಾಥ ವಾಯೋ. ಭಗವತಃ ಪದಯುಗೆ ಭಗವತಃ ಮಾಧವಸ್ಯ ಪದಯುಗೆ ಅಥ ವಾಯೋಃ ಪದಯುಗೆ ಏಕಾಂ ಭಕ್ತಿಂ ಪ್ರದಿಶ. ಒಂದೇ ಏಕ ಭಕ್ತಿಯನ್ನ, ಅನನ್ಯ ಭಕ್ತಿಯನ್ನ ಕರುಣಿಸು, ಅದು ಕನ್ಫ್ಯೂಷನ್ ಒಳಗಾಗಬಾರದು ಅಂತ ಹೀಗೆ ಕೇಳಿದ್ರು. ಮುಂದೆ ಇದೊಂಥರ ಭಕಾರಗಳ ಆರ್ಭಟ. ತಾಭ್ರೋಷ್ಣ ಭೀಷು ಶುಭ್ರ ಪ್ರಭಮ ಭಯನಭೋ ಭೂರಿ ಭೂಭೃದ್ ವಿಭೂತಿ ಭ್ರಾಜಿಷ್ಣರ್ಭುರ್ಭೂಣಾಂ ಭವನಮಪಿ ವಿಭೋ ಭೇದಿ ಬಭ್ರೇ ಬಭೂವೆ ಯೇನ ಭ್ರೂ ವಿಭ್ರಮಸ್ತೆ ಭ್ರಮಯತು ಸುಭೃಶಂ ಬಭ್ರುವ ದುರ್ಭೃತಾಶಾಂ ಭ್ರಾಂತಿರ್ಭೇದಾವಭಾಸಸ್ತ್ವಿತಿ ಭಯಮಪಿ ಭೂರ್ ಭೋಕ್ಷ್ಯತೋ ಮಾಯಿ ಭಿಕ್ಷೂನ್. ಪ್ರಾಣದೇವರನ್ನ ಕೇಳಿಕೊಳ್ಳುವಂತಹ ಮಾತು, ಓ ಭಯವನ್ನ
ದೂರೀಕರಿಸಿಕೊಂಡವನೇ. ನಿನಗೆ ಭಯ ಇಲ್ಲ, ಆದ್ರಿಂದಾಗಿ ನಮ್ಗೆ ಭಯವನ್ನ ಬರುವುದನ್ನ ಪರಿಹರಿಸಲಿಕ್ಕೆ ನೀನು ಸಮರ್ಥ. ಯಾರತ್ರ ಅವನೇ ಪುಕ್ಕಲನು, ಅವನ ಹತ್ರ ಹೋಗಿ ಧೈರ್ಯ ಹೇಳಪ್ಪ ನನಗೆ ಆಗ್ತಾ ಇಲ್ಲ ಬದುಕಲಿಕ್ಕೆ ಅಂದ್ರೆ ಮೊದ್ಲೇ ನಮ್ಮನ್ನು ಹೆದರಿಸ್ಬಿಡ್ತಾನೆ, ಇನ್ನು ಅವನು ಹೆದರುವುದಲ್ಲದೆ. ಆದ್ರಿಂದಾಗಿ ಭಯವನ್ನ ಕಳೆಯುವ ವಿಷಯದಲ್ಲಿ ನಿನಗಿಂತ ಸಮರ್ಥನಾದ ಮತ್ತೊಬ್ಬ, ಯಾಕಂದ್ರೆ ನೀನು ಪರಮ ಧೈರ್ಯಶಾಲಿ. ಎಲ್ಲಾ ಕಡೆ ನಿನಗೆ ವ್ಯಾಪ್ತಿ ಇದೆ, ನೀನ್ ಎಲ್ಲಾ ಕಡೆ ತುಂಬಿಕೊಂಡವ್. ನಿನಗೆ ಅಸಾಧಾರಣವಾದ ಬಲ ಇದೆ, ಅಸಾಧಾರಣವಾದ ಧೈರ್ಯ ಇದೆ. ಆದ್ರಿಂದಾಗಿ ನಿನ್ನ ಹತ್ರನೇ ಕೇಳುವುದು ಹೆಚ್ಚು ಸರಿ ಅಂತ ಅನ್ನಿಸಿ ಈ ಮಾತನ್ನ ಕೇಳಿಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಏನ ಭ್ರೂ ವಿಭ್ರಮ ಭ್ರಮಯತು, ಯಾರ ಹುಬ್ಬಿನ ಕುಣಿತಕ್ಕೆ ಈ ಎಲ್ಲ ಜಗತ್ತು ಕೂಡ ತನ್ನ ಕಾರ್ಯಭಾರಗಳನ್ನು ನಡೆಸಬಲ್ಲುದೋ, ಯಾರ ಹುಬ್ಬಿನ ಕುಣಿತಕ್ಕೆ ಜಗತ್ತಿನ ಅನೇಕ ಸಂಗತಿಗಳು ಜೀವ ತಾಳ್ತಾವೆ, ಜೀವದಿಂದ ಉಳಿತಾವೆ, ಜೀವವನ್ನು ಕಳ್ಕೊಳ್ತಾವೆ. ಅಂತಹ ಓ ಪ್ರಾಣನೇ, ನೀನು ಸಾಮಾನ್ಯ ಅಲ್ಲ. ನೀನು ಸಾಭ್ರ, ಅಭ್ರ ಅಂದ್ರೆ ಮೋಡ, ಉಷ್ಣಭೀ ಅಂದ್ರೆ ಸೂರ್ಯ, ಸೂರ್ಯನಿಗೆ ಚಂದ್ರನಿಗೆ, ಮೋಡಗಳಿಗೆ, ಸೂರ್ಯನಿಗೆ, ಚಂದ್ರನಿಗೆ ಮತ್ತು ಇವುಗಳಿಗೆ ಆಶ್ರಯವಾಗಿರುವಂತಹ ಶುಭ್ರವಾದ ನಭ, ಶುಭ್ರವಾದ ಪ್ರಭೆ ನೀಡುವ ಚಂದ್ರನೇ ಮೊದಲಾದ ಎಲ್ಲರಿಗೂ ಆಶ್ರಯ ನೀಡುವ ನಭ ಅಂದ್ರೆ ಆಕಾಶ. ಆಕಾಶ ಮತ್ತು ದೇವತೆಗಳ ನಾಡು ಯಾವುದು? ಸ್ವರ್ಗ. ಅಷ್ಟೂ ಜಾಗಗಳಿಗೆ ಅದು ಎಂತ ಸ್ವರ್ಗ ಅಂತ ಅನ್ನೋದಕ್ಕೆ ಒಂದೆರಡು ಮಾತು ಹೇಳ್ತಾರೆ. ಆ ಅನೇಕ ರಾಜರು ತಮ್ಮ ಸಿರಿವಂತಿಕೆಯಿಂದ ನೆರೆದು ಕೊನೆಗೆ ಅದನ್ನು ಬಿಟ್ಟು ಜಾಗ ಖಾಲಿ ಮಾಡಿದ ನೆಲ ಅಂದ್ರೆ ಭೂಮಿ, ಮತ್ತು ಜಾಗ ಖಾಲಿ ಮಾಡಿ ಸತ್ಕರ್ಮಗಳಿಂದಾಗಿ ಉತ್ತಮ ಲೋಕಕ್ಕೆ ಬಂದಿದ್ದಾರೆ ಅಂತಹ ದೇವತೆಗಳ ನೆಲ. ಈ ಎಲ್ಲವೂ ಕೂಡ ಜಗತ್ತಿನಲ್ಲಿ ಸುಳ್ಳು ಅಂತ ಒಂದಿಷ್ಟು ಜನ ಭ್ರಾಂತಿ. ಇದೆಲ್ಲವೂ ಕೂಡ ಯಾವುದಕ್ಕೂ ಕೂಡ ಅರ್ಥ ಇಲ್ಲ. ಈ ವೈವಿಧ್ಯ ಅನ್ನೋದು ಸೃಷ್ಟಿಯಲ್ಲಿ ಕಾಣುತ್ತಾ ಇರುವುದು ಬರೀ ಸುಳ್ಳು, ಇದಕ್ಕೇನು ಅಸ್ತಿತ್ವವೇ ಇಲ್ಲ. ಯಾಕೆಂದ್ರೆ ಅವರ ವಾದ ಏನು ಅಂದ್ರೆ ಮಾಯಾವಾದ, ಎಲ್ಲವೂ ಕಣ್ಣು ಕಟ್ಟು, ನಿಜವಾದದ್ದಲ್ಲ ಅಂತ. ಹಾಗೆ ನಂಬಿಕೊಂಡಂತಹ ಒಂದಿಷ್ಟು ಭಿಕ್ಷುಗಳು ಸೃಷ್ಟಿಯಲ್ಲಿ ತೋರುವ ಈ ಎಲ್ಲ ವೈಚಿತ್ರ್ಯಗಳನ್ನ, ವಿಶೇಷತೆಗಳನ್ನ ಭ್ರಮೆಯನ್ನುತ್ತಾ ಭಯಾನಕವಾದ ದುಃಖದಲ್ಲಿ ಮುಳುಗಲಿಕ್ಕಿದ್ದಾರೆ. ಅವಭಾಸ ಭೇದ, ಅವಭಾಸ ಭ್ರಾಂತಿ ಅಂತ ಭಯಂ ಅಭಿಭೂಹು ಮೋಕ್ಷತಃ, ಭಯವನ್ನೇ ನುಂಗುತ್ತಾ ಮಾಯಿ ಭಿಕ್ಷುಗಳಾಗಿ ಮೋಕ್ಷತಃ ತಿನ್ನುವವರಿಗೆ ದುರ್ಭೃತಾನ ಸುಭೃಶಂ, ನಿಶ್ಚಯವಾಗಿ ಕತ್ತಲೆಯ ಕೋಣೆಯಲ್ಲಿ ಕೊಳಿಲಿಕ್ಕಿದ್ದೇ ಇದೆ. ಎಲ್ಲವನ್ನೂ ಮಣಿಸಬಲ್ಲಂತಹ ನಿನ್ನ ಹುಬ್ಬಿನ ಏನು ಕುಣಿತ ಇದೆ, ಆ ಕುಣಿತದಿಂದಲೇನೆ ಮುಂಗುಸಿಯಂತೆ ಚಪಲಚಿತ್ತರಾದಂತಹ ಅವರನ್ನ ನೀನೇ ಮತ್ತೆ ಮತ್ತೆ ಯೋಯ ಶ್ರದ್ಧ ಸೈವ ಸಹ, ಅವರ ಶ್ರದ್ಧೆ ಏನು, ಆ ಮಾಯಾ ವಿಚಿತ್ರವಾದ ವಿಷಯಗಳಿಗೆ ಬೇಕಿರುವ ಸಂಗತಿಗಳೇ
ಅವರಿಗೆ ಹೆಚ್ಚು ಕಾಣ್ಲಿಕ್ಕೆ ಶುರುವಾಗುತ್ತೆ. ಅಲ್ಲೂ ಒಂದು ಆಲ್ಗರಿದಮ್ ಇದೆ. ನೀವೊಂದ್ಸರ್ತಿ ಅಂತದ್ ನೋಡಿ ಇಷ್ಟಪಟ್ಟು ಅದನ್ನೇ ಲೈಕ್ ಮಾಡಿದ್ರಿಂದ ಅಂತ ವಿಷಯಗಳೇ ಮತ್ತೆ ಬರ್ತಾ ಇರುತ್ತೆ. ಹೇಗೋ ಹಾಗೆ ಸ್ವಭಾವದಲ್ಲೂ ಕೂಡ ಯಾವ ತರದ ವಸ್ತುಗಳಲ್ಲಿ ಆಸಕ್ತಿ ತೋರಿಸ್ತಾನೋ ವ್ಯಕ್ತಿ, ಪ್ರಕೃತಿಯಲ್ಲಿ ಅದಕ್ಕೆ ತಕ್ಕಂತೆ ಅವನಿಗೂ ಕೂಡ ವಿಷಯಗಳು ಗೋಚರಿಸ್ಲಿಕ್ಕೆ ಶುರುವಾಗುತ್ತೆ. ನಾವಿವತ್ತೇನ್ ನೋಡುತ್ತೇವೆ ಅದು ಯಾವುದು ಅದ್ಭುತ ಅಂತ ಏನಲ್ಲ. ಹೌದಾ, ಅದು ಮತ್ತೆ ಮತ್ತೆ ಅಂತದ್ದೇ ಹೆಂಗ್ ತೋರಿಸುತ್ತೆ ಅಂತ ಕೇಳಿದ್ರೆ ಅದು ಜೀವದ ಗತಿಯಲ್ಲಿರುವುದೇ ಹಾಗೆ. ಅದನ್ನೇ ನೋಡಿ ನೋಡಿ ಮತ್ತೆ ಮತ್ತೆ ಅದೇ ಸುಳಿಯಲ್ಲಿ ಸುತ್ತಿ ಭ್ರಮಯತು ಅವರನ್ನ ತಿರುಗಾಡಿಸ್ತಾ ಇರು. ಎಲ್ಲೂ ಕೂಡ ಅವರು ನಿಶ್ಚಯವಾಗಿ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ ಅಂದ್ಮೇಲೆ ಅವರನ್ನ ಸುತ್ತಾಡಿಸುದೇ ಮತ್ತೆ ಮತ್ತೆ ಮೋಹದ ಸುಳಿಯಲ್ಲಿ ನಿನ್ನ ಶಕ್ತಿ ಅನ್ನೋದು ಸುತ್ತಾಡಿಸಲಿ. ಓ ಪ್ರಾಣನೇ, ನೀನು ಭಯವನ್ನ ಗೆದ್ದದ್ರಿಂದ ನಮ್ಮನ್ನು ಗೆಲ್ಲಿಸು. ನೀನೆಲ್ಲೆಡೆ ತುಂಬಿ ಭಗವಂತನನ್ನು ತಿಳಿದವನಾದ್ರಿಂದಾಗಿ ಎಲ್ಲೆಡೆ ತುಂಬಿದ ಭಗವಂತನ ಅರಿವನ್ನು ನಮಗೆ ಚೆನ್ನಾಗಿ ಕೊಡು. ಇಡೀ ಜಗತ್ತಿನಲ್ಲಿ ಎಷ್ಟೋ ವಿಷಯಗಳು ನಿನ್ನಿಂದಾಗಿ ಕಂಡುಬಿಡುತ್ತವೆ, ನಿನ್ನಿಂದಾಗಿ ಅಸ್ತಿತ್ವವನ್ನು ಪಡೆಯುತ್ತೆ. ಆದ್ರಿಂದಾಗಿ ನಿನಗೆ ನಾನು ಎಷ್ಟು ಕೃತಜ್ಞನಾಗಿದ್ರು ಕಮ್ಮಿನೇ. ತುಂಬಾ ಪ್ರಾಮಾಣಿಕವಾದ ಪ್ರಾರ್ಥನೆಯಲ್ಲಿ ಪ್ರಾಣದಲ್ಲಿ ಲೋಕದ ಅಸ್ತಿತ್ವದ ಕುರಿತಾದ ಸತ್ಯವನ್ನ ತೋರಗೊಡು ಅಂತ ಕೇಳ್ತಾ ಅರ್ಥವತ್ತಾದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಜಗತ್ತಿನಲ್ಲಿ ಅಸ್ತಿತ್ವ ಅನ್ನೋದೇ ಭ್ರಮೆ ಆಗಿಬಿಟ್ರೆ ನಾವು ಬದುಕುವುದಕ್ಕೆ ಅರ್ಥ ಇಲ್ಲ ಅಂತ ಆಗ್ಬಿಡುತ್ತೆ. ಅದನ್ನ ಮೊದಲು ನಮ್ಮ ಮನಸ್ಸಿನಿಂದ ದೂರ ಮಾಡು, ಅಂಥವರ ಸಹವಾಸ ನಮಗೆ ಕಮ್ಮಿ ಮಾಡು. ಯಾಕೆಂದ್ರೆ ಈ ಲೋಕದಲ್ಲಿ ಸೂರ್ಯ, ಚಂದ್ರ, ಮೋಡ, ಆಕಾಶ, ತಾರೆಗಳು ಇದು ಎಷ್ಟು ಚಂದ, ಎಷ್ಟು ಸತ್ಯಗಳನ್ನು, ಎಷ್ಟು ಅದ್ಭುತಗಳನ್ನ ನಮ್ಮ ಮುಂದೆ ವೈವಿಧ್ಯಮಯವಾಗಿ ತೋರಿಸುತ್ತೆ. ಆದ್ರೆ ಇದೆಲ್ಲವನ್ನು ಕೂಡ ಶುಭ್ರ ಪ್ರಭಾ ಅಂದ್ರೆ ಚಂದ್ರ, ಚಂದದ ಬೆಳಕು ಹೊಂದಿದ ವಸ್ತುವನ್ನೇ ಅದಕ್ಕೆ ಅಸ್ತಿತ್ವವೇ ಇಲ್ಲ. ಚಂದ್ರಮೌಳೀಶ್ವರನನ್ನೇ ಪೂಜೆ ಮಾಡಿ ಚಂದ್ರನೇ ಇಲ್ಲ ಅಂತ ಹೇಳಿಬಿಟ್ರೆ ಹೆಂಗೆ? ಹೀಗೆಲ್ಲ ಋಭೂಣ ಅಂದ್ರೆ ದೇವತೆಗಳ ಭವನ, ಸ್ವರ್ಗ. ಅದು ಒಂದು ಭೂಮಿ, ಬಗೆ ಬಗೆಯ ರಾಜರೆಲ್ಲ ರಾಜ್ಯವಾಡಿ ಹೋದಂತಹ ಈ ಭೂಮಿ, ಅದು ಭೂರಿ ಭೂಭೃದ್ ವಿಭೂತಿ ಭ್ರಾಜಿಷ್ಣು ಭೂ ಭೂಮಿ ಮತ್ತು ಋಭೂಣ ಭವನಂ ಎರಡೂ ಕೂಡ ಅದು ನಿನ್ನ ವಶದಲ್ಲೇ ಇದೆ. ನೀನ್ ಎಲ್ಲಿ ಕಳಿಸಿದ್ರೆ ಅಲ್ಲಿಗೆ ಹೋಗ್ತಾರೆ. ಸ್ವರ್ಗಕ್ಕೆ ಕಳಿಸಿದ್ರೆ ಅನುಭವಿಸ್ತಾ ಇರ್ತಾರೆ, ಮತ್ ಭೂಮಿ ಬಿಡ್ತಾರೆ. ಭೂಮಿಯಲ್ಲಿದ್ರೆ ಆಕರ್ಷಣೆಗಳ ಒಳಗಾಗಿ ಸತ್ಯವನ್ನ ಕರ್ಕೊಂಡು ಒದ್ದಾಡ್ತಾರೆ. ಗೊತ್ತೇ ಯಾವತ್ತೊಂದ್ ದಿವಸ ಎಚ್ಚರ ಆದಾಗ ಅವತ್ತು ಸಾಧನೆ ಮಾಡಿ ನಿನ್ನ ಅನುಗ್ರಹದಿಂದಲೇನೆ ಅವರು ತಮ್ಮ ಗತಿಯನ್ನ ಸೇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಅಸಾಧಾರಣವಾದ ಬಲದಿಂದ ಕೂಡಿದ ನಿನ್ನಿಂದಲೇ ನಮಗೆ ರಕ್ಷಣೆ ಬೇಕು. ಈ ಮಾಯಾವಾದವನ್ನು ನಂಬಿದಂತಹ ಸನ್ಯಾಸಿಗಳು ಇಷ್ಟೆಲ್ಲ ಅದ್ಭುತವಾದ ಪ್ರಪಂಚ ಇದ್ದಾಗಲೂ ಆ ಪ್ರಪಂಚಕ್ಕೆ ಅಸ್ತಿತ್ವವನ್ನು ಒಪ್ಪಿಕೊಳ್ಳುವುದರ ಬದಲು ಅದೆಲ್ಲ ಬರೀ ತೋರಿಕೆಯ ಮಾತುಗಳಷ್ಟೇ, ತೋರಿಕೆಯ ಸಂಗತಿಗಳಷ್ಟೇ ಅಂತ ಹೇಳಿ ನಿರಾಕರಿಸ್ತಾರೆ. ಅಂಥವರ ಬದುಕು ದುಃಖದಲ್ಲೇ ಮೆರಿಲಿಕ್ಕಿದೆ. ನಿನ್ನ ಹುಬ್ಬಿನ ಕುಣಿತವೇ ಸಾಕು. ಭ್ರೂ ವಿಭ್ರಮಸ್ತೆ ಭ್ರಮಯತು ಸುಭೃಶಂ. ಚೆನ್ನಾಗಿ ಬಭ್ರುವತ್ ಮುಂಗುಸಿ ಅಂತೆ. ಬಭ್ರು ಅಂದ್ರೆ ಮುಂಗುಸಿ. ಮುಂಗುಸಿ ಹೇಗೆ ಚಪಲ ಚಿತ್ತವಾಗಿ ಒಂದು ನೆಲೆ ಇಲ್ಲದೆ ತಿರುಗಾಡುತ್ತಾನೆ ಇರುತ್ತೋ ಹಾಗೆ ನಿನ್ನ ಶಕ್ತಿಯಿಂದ ಅವರೆಲ್ಲರೂ ಕೂಡ ಎಲ್ಲೆಲ್ಲೋ ಓಡಾಡುವಂತಾಗಲಿ. ನಾಯಿ ಭಿಕ್ಷು, ಮೋಸಗಾರರ ಮೋಸ ಸ್ವರೂಪದ ಭಿಕ್ಷುಗಳು. ನಾಯಿ ಅಂತ ಅನ್ನೋದು
ಸುಮಾರು ಅರ್ಥದಲ್ಲಿ ಪ್ರಯೋಗ ಮಯ ಸಂಬಂಧಿಯಾದದ್ದು ಅಂತಾದ್ರೆ ಮಾಯಾ ಅನ್ನೋದು ಮೋಸ ಅನ್ನೋ ಅರ್ಥದಲ್ಲಿ ಲೋಕದಲ್ಲೇ ಬಳಕೆ ಇದೆ. ಆ ಹಂತಕ್ಕೆ ಮೋಸ ಮಾಡುವುದೇ ಬದುಕು ಅಂತ ಯೋಚನೆ ಮಾಡುವರೆಲ್ಲರೂ ಕೂಡ ಮಾಯಿಗಳೇ. ಅಂತಹ ಮೋಸದ ದಾರಿಯಲ್ಲಿ ಜಗತ್ತಿನ ಅಸ್ತಿತ್ವವನ್ನೇ ಅಲ್ಲಗಳೆಯುವಂತಹ ಮಂದಿ ಮತ್ತೆ ಮತ್ತೆ ಮೋಹದ ಸುಳಿಯಲ್ಲಿ ಸುತ್ತುವಂತಾಗಲಿ, ನಿನ್ನ ಹುಬ್ಬಿನ ಕುಣಿತ ಅದಕ್ಕೆ ಸಹಕಾರ ನೀಡಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆ ಮುಕ್ತಾಯ ಮಾಡೋಣ. ನಾಳೆ ಮುಂದಿನ ಶ್ಲೋಕವನ್ನ ನೋಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ.